ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಎಲ್ಲ. ಅದ್ರಲ್ಲೂ ನಮ್ ರಕ್ಕಿ ಹೀರೋ ಇದೆಲ್ಲ ಅಪ್ಪನ ನೋಡ್ದಾಗೆ ಆಯ್ತು. ನಾವ್ ಇನ್ನೂ ಇದುವರೆಗೂ ಅಪ್ಪು ಸಮಾಧಿ ಹತ್ರ ಹೋಗಿಲ್ಲ, ಅದ್ ಹೇಳಕ್ಕೂ ಇಷ್ಟ ಆಗಲ್ಲ. ಅವ್ರನ್ನ ನೋಡಿದಾಗ ಅದು ಹೆಂಗೆ ಹೆಸರಲ್ಲಿ ಇಟ್ಕೊಂಡಿದೆ ಅಂಕಲ್ ಅಂತ, ಅದೇ ತರನೇ ಇತ್ತು. ಥ್ಯಾಂಕ್ ಯು ಸರ್. ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು, ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆಯ್ತಾ. ರಗಡ್ ರಗಡ್ ರಕ್ಕಿ ಅಂತ ಸ್ಟಾರ್ಟಿಂಗ್ ಇಂದ ಶುರುವಾದಾಗಿಂದ ಹಿಡಿದು ಕೊನೆವರೆಗೂ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ, ಎಂಗೇಜಿಂಗ್ ಆಗಿರುತ್ತೆ ಸಿನಿಮಾ. ಆಮೇಲೆ ಎಲ್ಲೂ ಬೋರ್ ಅಂತ ಅನ್ಸಲ್ಲ, ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೂಡ ಇದೆ. ಆಮೇಲೆ ಸಕ್ಕದಾಗಿದೆ ಸಿನಿಮಾ, ಅಷ್ಟೇ ಸಕ್ಕದಾಗಿ ಮಾಡಿದ್ದಾರೆ. ಸರ್ ಚೆನ್ನಾಗಿದೆ ಸರ್. ಸಾಂಗ್ ಒಂದು ಮೆಲೋಡಿ ಸಾಂಗ್ ಇದೆ, ಅದು ಇಷ್ಟ ಆಯ್ತು. ಅದಾದ್ಮೇಲೆ ಫೈಟು ಡ್ಯಾನ್ಸು ಚೆನ್ನಾಗಿ ಮಾಡೋರು, ಚೆನ್ನಾಗಿ ಸೂಪರ್ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ರಕ್ಕಿದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಮಾಡಿದ್ರಲ್ವಾ, ನಿಮ್ಗೆ ಫಸ್ಟ್ ಟೈಮ್ ಹೀರೋ ಅನ್ಸಿದ್ರು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಾವ್ ಇಷ್ಟ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮ್ ಬ್ರದರೇ ಸಾಂಗ್ ಕೊರಿಯೋಗ್ರಫಿ ಮಾಡ್ತಿರೋದು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಫೈಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಸೂಪರ್ ಚೆನ್ನಾಗಿತ್ತು ಸರ್. ಮೂವಿ ಪ್ರೆಸೆಂಟ್ ಆಗಿ ಏನ್ ಆಗ್ತಿದೆ ಸಿಚುವೇಶನ್ ಅದ್ರ ಮೇಲೆ ಇತ್ತು. ಬಗ್ಗೆ ಎಲ್ಲ ತೋರಿಸಿದ್ರಲ್ವಾ, ಹಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸಿಂಗ್ ತುಂಬಾ ಚೆನ್ನಾಗಿದೆ, ಅವ್ರದ್ದು ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಓವರ್ ಆಲ್ ಮೂವಿ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಬಂದು. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ ರಕ್ಕಿ. ಡೆಬ್ಯೂ ಒಳ್ಳೆ ಡೆಬ್ಯೂ ಆಕ್ಟಿಂಗ್ ಅಂಡ್ ಗುಡ್ ಮೂವಿ, ಫ್ಯಾಮಿಲಿ ಮೂವಿ. ಗುಡ್ ಟು ಸಿ, ಸೂಪರ್ ಮೂವಿ. ತುಂಬಾ ಚೆನ್ನಾಗಿತ್ತು ಮೂವಿ. ರಕ್ಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ಗುಡ್ ಶೋ, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಹಾಕೊಂಡು ಅನ್ಸೋದಿಲ್ಲ, ಒಂಥರ ಪಿಕ್ಚರ್ 2 ಗಂಟೆ ಹೋಗಿದ್ದು ಗೊತ್ತಾಗ್ಲೇ ಇಲ್ಲ. ಒಳ್ಳೆ ಟ್ವಿಸ್ಟ್ಗಳಿದೆ, ಚೆನ್ನಾಗಿ ಥ್ರಿಲ್ಲರ್ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ತುಂಬಾ ಅರ್ಥಪೂರ್ಣವಾಗಿತ್ತು. ಥ್ಯಾಂಕ್ಸ್. ಚೆನ್ನಾಗಿದೆ. ಡ್ಯಾನ್ಸ್ ಸಾಂಗ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ರಾಕಿ ಆಸ್ ಅ ಬ್ರೈಟ್ ಫ್ಯೂಚರ್, ಅವ್ನು ಚೆನ್ನಾಗಿ ಮಾಡಿದ್ದಾನೆ. ಅಂಡ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಮೂವಿ ತುಂಬಾ ಚೆನ್ನಾಗಿತ್ತು. ನನ್ ಮಗನೇ ಅದ್ರದ್ದು ಹೀರೋ. ಏನ್ ನೋಡ್ತಾ ಇದ್ದೀನಿ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪಕ್ಕಕ್ಕಿಟ್ರೆ ಅವನೇನು ಕನ್ವೆ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ದ ಈ ಮೂವಿನ, ಏನು ವಿಷನ್ ಇತ್ತು ಅವನಿಗೆ, ಅದನ್ನ ಫುಲ್ಫಿಲ್ ಮಾಡಿದಾನೆ ಅಂತ ನನ್ಗೆ ಖುಷಿ ಆಯ್ತು. ಇನ್ನೂ ಒಂದ್ಸಲಿ ನೋಡ್ಬೇಕು ಅಂತ ಅನಿಸ್ತಾ ಇದೆ ನಂಗೆ. ಇನ್ನು ಚೆನ್ನಾಗಿ ಪದೇ ಪದೇ ನೋಡಿ, ಇನ್ನು ಅದ್ರಲ್ಲಿ ಏನೇನಿದೆ ಎಲ್ಲ ತಿಳ್ಕೊಬೇಕಂತ ಆಸೆ ಇದೆ ನಂಗೆ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತದೆ. ಓವರ್ ಆಲ್ ಆಡಿಯನ್ಸ್ ಹೇಳೋದು ಏನಂದ್ರೆ, ಓವರ್ ಆಲ್ ಮೂವಿ ಒಂದ್ ಮೆಸೇಜ್ ಕೊಡುತ್ತೆ. ಅದ್ರಲ್ಲಿ ಯಾವ ತರ ಏನೇನ್ ಪ್ರಾಬ್ಲಮ್ಸ್ ಬರ್ಬೋದು, ಪ್ರಾಬ್ಲಮ್ಸ್ ಬಂದಾಗ ನಾವು ಯಾವಾಗ್ಲೂ ನೆಗೆಟಿವ್ ಆಗೇ ಹೋಗ್ಬಾರ್ದು, ಪಾಸಿಟಿವ್ ಆಗು ಅದನ್ನ ಕ್ಲಿಯರ್ ಮಾಡ್ಕೊಂಡು ಒಳ್ಳೆ ನೆಕ್ಸ್ಟ್ ಹೊಸದಾಗಿ ಏನಾದ್ರು ಮಾಡ್ಬೇಕು ಅಂತ ಒಂದು ಮೆಸೇಜ್ ಇದೆ. ಸಿನಿಮಾ ರಿಲೀಸ್ ಆಗಿದೆ. ಹೌದು, ನನಗೆ ತುಂಬಾ ಖುಷಿ ಅನ್ಸಿದೆ. ನನ್ನ ಇಡೀ ಬಾಡಿ ಫುಲ್ ಎನರ್ಜಿಲಿ ವೈಬ್ರೇಟ್ ಆಗ್ತಾ ಇದೆ. ಎಲ್ಲರೂ ಫುಲ್ ಬಂದು ತಪ್ಕೊಂಡು ಕೈ ಕೊಟ್ಟು ಸಕ್ಕದಾಗಿ ಮಾಡಿದೀರಾ ಅಂತ ಹೇಳಿದ್ರು. ಸ್ಟೋರಿನೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಇದೇ ನಾವು ಬೇಕಾಗಿದೆ, ಎಲ್ಲರೂ ಎಂಜಾಯ್ ಮಾಡಕ್ಕೆ. ಯಾಕಂದ್ರೆ ಎಲ್ಲರೂ ಟೈಮ್ ತಗೊಂಡ್ ಬಂದಿದ್ದಾರೆ, ನೀವು ಅಷ್ಟೇ, ನೀವು ಟೈಮ್ ತಗೊಂಡ್ ಬಂದಿದ್ದಾರೆ. ನಮ್ಗೆ ಇದೇ ಬೇಕಿದ್ದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿ, ನಮ್ಮ ಇಡೀ ರೆಕ್ಕಿ ಟೀಮ್ಗೆ ಹಿಂಗೆ ಸಪೋರ್ಟ್. ನಾನು ಸೇಮ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಚಿತ್ರ ಒಂದು ಕ್ರೈಮ್ ಥ್ರಿಲ್ಲರ್, ಆದ್ರೆ ಏನ್ ಸ್ಪೆಷಾಲಿಟಿ ಅಂತ ಅಂದ್ರೆ ಎಲ್ಲರೂ ಬಂದು ನೋಡ್ಬೋದು. ಮಕ್ಕಳು ಬಂದು ನೋಡ್ಬೋದು, ಮಕ್ಕಳು ಬಂದಿದ್ದಾರೆ ನೋಡಕ್ಕೆ, ಅಜ್ಜಿ ತಾತನ ಕರ್ಕೊಂಡ್ ಬಂದಿದ್ದಾರೆ. ಸೊ ಎಲ್ಲರೂ ಬರ್ಬೋದು. ಒಳ್ಳೆ ಕತೆ ಇದೆ, ನಗು ಇದೆ, ಅಳು ಇದೆ, ಮತ್ತೆ ಸಕ್ಕತ್ತಾಗಿರೋ ಸ್ಟೈಲು ಇದೆ. ಹಿಂಗೆ ಚೀಟ್ ಮಾಡ್ಬೋದಾ ನೀವು ರಕ್ಕಿನ? ಮಾಡಿಲ್ವಲ್ಲ, ಸಾರಿ, ನಾನು ಯಾರು ಬೇರೆ ಜೊತೆ ಮಾತಾಡ್ತೀನಿ, ನಾನು ಅವಳಲ್ಲ. ನೋಡಿದ್ರಾ ಹೇಗ ಅನಿಸ್ತು? ಥ್ಯಾಂಕ್ ಯು. ಸೊ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಬಿಕಾಸ್ ನಾನು ಇದುವರೆಗೂ ಮಾಡ್ದೇ ಇರೋಂಥ ಒಂದು ಪಾತ್ರ. ಸೊ ಹೇಗ್ ಜನ ಸ್ವೀಕರಿಸ್ತಾರೆ ಅಂತ. ಬಟ್ ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ. ನಿಮ್ ತರ ಮಾಡಿದ್ರೆ ಏನಾಗತ್ತೆ ಅಂತ ಒಂದು ಮೆಸೇಜ್ ಕೊಟ್ಟು. ನಾನೇನು ಮಾಡಿಲ್ವಲ್ಲ, ಏನು ಮಾಡಿಲ್ವಲ್ಲ ನಾನು. ಇಲ್ಲ, ಸೊ ಒಳ್ಳೇದೇನಿದೆ ಅದ್ ಮಾತ್ರ ತಗೊಳ್ಳಿ ಸಿನಿಮಾದಿಂದ. ಈ ತರನು ಚೆನ್ನಾಗಿರ್ತಾರೆ ಅಂತ ಅಫ್ಕೋರ್ಸ್ ಗೊತ್ತಾಗುತ್ತೆ. ಸೊ ಬಿ ಕೇರ್ಫುಲ್ ಎಲ್ಲರಿಂದ.
ಥ್ಯಾಂಕ್ ಯು